ಸರ್ಕಾರದ ವಿರುದ್ಧ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸರ್ಕಾರ ಕೊಟ್ಟ ಮಾತನ್ನ ತಪ್ಪಿದೆ, ಜನರ ನಂಬಿಕೆಯನ್ನ ಕಳೆದುಕೊಂಡಿದೆ. ನಿಖಿಲ್ ಕುಮಾರಸ್ವಾಮಿ ಹರಿಹಾಯ್ದಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹರಿಹಾಯ್ದಿದ್ದಾರೆ. ನಮ್ಮ ಪಾದಯಾತ್ರೆ ನೋಡಿ ಕಾಂಗ್ರೆಸ್ನವರಿಗೆ ಭಯ ಶುರುವಾಗಿದೆ ಅಂತ ಹೇಳಿ ವಿಜೇಂದ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ ನಾಯಕರು ಜನರ ಹಣವನ್ನ ಲೂಟಿ ಮಾಡಿದ್ದಾರೆ. ನಮ್ಮ ಪಕ್ಷದಲ್ಲಿ ಸಣ್ಣ ಪುಟ್ಟ ಗೊಂದಲ ಇದೆ, ನಮ್ಮ ಪಾದಯಾತ್ರೆ ಮುಗಿದ್ರೊಳಗಡೆ ಸಿಎಂ ರಾಜೀನಾಮೆ ಕೊಡ್ತಾರೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹರಿಹಾಯ್ದಿದ್ದಾರೆ. ಸರ್ಕಾರ ಮಾತು ತಪ್ಪಿದೆ, ಜನರ ನಂಬಿಕೆ ಕಳೆದುಕೊಂಡಿದೆ ಅಂತ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಕಡೆಗೆ ಸಾಕ್ತಿರುವಂತಹ ಪಾದಯಾತ್ರೆ ಜನ ತುಂಬಿ ತುಳುಕ್ತಾ ಇದೆ. ಪಾದಯಾತ್ರೆಗೆ ಮೊದಲಿಗಿಂತಲೂ ಹೆಚ್ಚಿನ ರೆಸ್ಪಾನ್ಸ್ ಸಿಗ್ತಾ ಇದೆ. ರಾಜ್ಯಾಧ್ಯಕ್ಷರಂತ ಬಿವೈ ವಿಜೇಂದ್ರ ಅವರು ತುಂಬಿರುವ ಜನಸಂದಣಿಯಲ್ಲಿ ಪಾದಯಾತ್ರೆ ನಡೆಸುತ್ತಿರುವುದನ್ನು ತಾವು ಗಮನಿಸ್ತಾ ಇದ್ದೀವಿ. 4ನೇ ದಿನದ ಪಾದಯಾತ್ರೆ ಬಗ್ಗೆ ಅವರ ನಿರೀಕ್ಷೆಗಳಿರುವುದು ಕೇಳೋಣ. ಸರ್, ಇವತ್ತಿನ ಪಾದಯಾತ್ರೆ ಬಗ್ಗೆ ತಮ್ಮ ನಿರೀಕ್ಷೆ ಏನಿದೆ? ಕನಿಷ್ಠ 20-25 ಸಾವಿರ ಜನ ಇವತ್ತು ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜನರ ಆಕ್ರೋಶ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಬಹುಶಃ ಬಹಳ ದೂರ ಉಳಿದಿಲ್ಲ, ಮುಖ್ಯಮಂತ್ರಿಗಳು ಅನಿವಾರ್ಯವಾಗಿ ರಾಜೀನಾಮೆ ಕೊಡಬೇಕಾಗ್ತದೆ. ಅಂದ್ರೆ ಪ್ರತಿ ಬಾರಿ ಮುಖ್ಯಮಂತ್ರಿ ಮತ್ತೆ ಡಿಸಿಎಂ ಇಬ್ಬರು ಕೂಡ ನೇರವಾಗಿ ತಮ್ಮನ್ನೇ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ. ಪ್ರತಿಯೊಂದು ತಾವು ಹೋರಾಡ್ತಿರೋ ಹಗರಣದ ವಿರುದ್ಧವಾಗಿ ಹೋಗೋದಕ್ಕೆ ಹೇಳ್ತಾ ಇದ್ದಾರೆ. ತಾವು ಮಾಡ್ತಿರೋ ಪಾದಯಾತ್ರೆಗೆ ವಿರುದ್ಧವಾಗಿ ಅವರು ಮಾತಾಡ್ತಿದ್ದಾರೆ. ಭ್ರಷ್ಟಾಚಾರ ಅವರ ಬಂಡವಾಳವನ್ನ ರಾಜ್ಯದ ಜನತೆ ಮುಂದೆ ಬಹಿರಂಗ ಮಾಡ್ತಾ ಇದೀವಲ್ಲ, ಹಾಗಾಗಿ ಸಹಜವಾಗಿಯೇ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಮೇಲೆ ಆಕ್ರೋಶ ಜಾಸ್ತಿ ಆಗ್ತಾ ಇದೆ. ಆದರೆ ಯಾವುದಕ್ಕೂ ಕೂಡ ವಿ ಡೋಂಟ್ ಕೇರ್. ನಾವು ಜನರ ಮುಂದೆ ಹೋಗ್ತಾ ಇದ್ದೇವೆ. ಜನರಿಗೆ ಅವರ ಮಾಡಿರ್ತಕ್ಕಂಥ 420 ಕೆಲಸವನ್ನು ರಾಜ್ಯ ಜನರಿಗೆ ತಿಳಿಸ್ತಾ ಇದ್ದೇವೆ. ಪ್ರತಿ ಬಾರಿಯೂ ಡಿಸಿಎಂ ಇದರಲ್ಲಿ ಅಂದ್ರೆ ಜೆಡಿಎಸ್ ನಾಯಕರಂತ ಕುಮಾರಸ್ವಾಮಿ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಪಾದಯಾತ್ರೆಯ ಮೂಲ ಉದ್ದೇಶ ಎಲ್ಲಾದ್ರೂ ಬದಲಾಗ್ತಿದೆ ಅಂತ ಅನಿಸ್ತಾ ಇದೆ ತಮಗೆ? ನೋಡ್ರಿ, ನಮ್ಮ ಮೂಲ ಉದ್ದೇಶದಿಂದ ನಾವು ಯಾವಾಗಲೂ ಕೂಡ ಹಿಂದೆ ಸರ್ಕೊಂಡಿಲ್ಲ. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತೇನು ನಾಡಿನ ದಲಿತ ಪರಿಶಿಷ್ಟ ಪಂಗಡಗಳಿಗೆ ಹಣವನ್ನು ದೋಚಿದ್ದಾರೆ, ಅನ್ಯಾಯ ಮಾಡಿದ್ದಾರೆ. ಅವರ ವಿಶ್ವಾಸವನ್ನ ಇವತ್ತು ಮುರಿದಿರ್ತಕ್ಕಂಥದ್ದು ಎಲ್ಲ ವಿಚಾರ ಇಟ್ಕೊಂಡು ಏನು ಹಣ ಲೂಟಿ ಮಾಡಿದ್ದಾರೆ ವಾಪಸ್ ಜನರಿಗೆ ತಲುಪಿಸ್ಬೇಕು. ಮೈಸೂರಿನ ಮೂಡ ಇರ್ಬೋದು, ವಾಲ್ಮೀಕಿ ಇರ್ಬೋದು, ಇವತ್ತು ಏನು ಬಡವರಿಗೆ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡಿದ್ದಾರೆ, ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ. ಅವರಿಗೆ ನ್ಯಾಯ ಕೊಡಿಸೋದು ಒಂದೇ ನಮ್ಮ ಉದ್ದೇಶ. ಯಾವುದು ಚುನಾವಣೆ ಇಲ್ಲ, ರಾಜಕಾರಣ ಇಲ್ಲ. ನಮ್ಮ ಪಾದಯಾತ್ರೆ ಚನ್ನಪಟ್ಟಣ ಅಭ್ಯರ್ಥಿ ಯಾರು ಮಾಡಬೇಕು ಅನ್ನೋದಲ್ಲ. ನಮ್ಮ ಪಾದಯಾತ್ರೆ ಏನು ಕಾರಣ ಅಂತಕ್ಕಂಥದ್ದು ರಾಜ್ಯ ಜನತೆ ಗೊತ್ತಿದೆ.